ಕರ್ನಾಟಕದ ಯುವಕರಿಗೆ ಸಿಎಂ ಡಿಕೆಶಿ ಭರ್ಜರಿ ಗಿಫ್ಟ್ ಅನ್ನು ನೀಡುತ್ತಿದ್ದಾರೆ. 10,000 ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆಯಾಗದು 10,000 ಸಂಘಗಳನ್ನು ಸ್ಥಾಪಿಸಲು ಸರ್ಕಾರ ಈಗ ಆದೇಶವನ್ನು ನೀಡಿದೆ. ಪ್ರತಿ ಸಂಘಕ್ಕೆ 10 ಲಕ್ಷ. ನೋಡಿ, ಕರ್ನಾಟಕದ ಯುವಕರಿಗೆ ಈಗ ಸಿಎಂ ಡಿಕೆ ಶಿವಕುಮಾರ್ ಭರ್ಜರಿ ಗಿಫ್ಟ್ ಅನ್ನ ನೀಡುತ್ತಿದ್ದಾರೆ. 10,000 ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆ, 10,000 ಸಂಘಗಳನ್ನು ಸ್ಥಾಪಿಸಲು ಸರ್ಕಾರ ಈಗ ಆದೇಶವನ್ನ ನೀಡಿದೆ. ಪ್ರತಿ ಸಂಘಕ್ಕೆ 10 ಲಕ್ಷ. ಯಾರೆಲ್ಲ ಅರ್ಹರು? ಈ ಪ್ರಶ್ನೆ ಇದೆ. ನೋಡಿ, ಯಾರು ಅರ್ಜಿಯನ್ನ ಹಾಕಬೇಕು, ಏನೆಲ್ಲ ರೂಲ್ಸ್ಗಳಿದೆ ಇದರಲ್ಲಿ, ಭಾರತ್ ಜೋಡೋಗೆ ಸೇರ್ಬೇಕಂದ್ರೆ ಏನು ಅರ್ಹತೆ ಬೇಕು, ಏನು ರೂಲ್ಸ್ ಇದೆ ಅನ್ನುವಂಥ ಪ್ರಶ್ನೆ. ಕರ್ನಾಟಕದ ಯುವಕರಿಗೆ ಸಿಎಂ ಡಿಕೆ ಶಿವಕುಮಾರ್ ಈಗ ಭರ್ಜರಿ ಗಿಫ್ಟ್ ಅನ್ನ ಕೊಡ್ತಾ ಇರುವಂಥದ್ದು. 10,000 ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆಗೆ ಮುಂದಾಗಿದೆ. 10,000 ಸಂಘಗಳನ್ನ ಸ್ಥಾಪಿಸಲು ಸರ್ಕಾರದಿಂದ ಈಗ ಆದೇಶವನ್ನ ನೀಡಲಾಗಿರುವಂಥದ್ದು. ಪ್ರತಿ ಸಂಘಕ್ಕೆ 10 ಲಕ್ಷ. ಯಾರೆಲ್ಲ ಅರ್ಹರು ಇದಕ್ಕೆ? ಯಾರು ಅರ್ಜಿಯನ್ನ ಹಾಕಬೇಕು? ಏನಿದೆ ರೂಲ್ಸ್? ಈ ಸಂಘಕ್ಕೆ ಸೇರಬೇಕಂದ್ರೆ ಏನೆಲ್ಲ ರೂಲ್ಸ್ಗಳಿದೆ, ಯಾರು ಅರ್ಜಿಯನ್ನ ಹಾಕಬೇಕು, ಈ ವಿಚಾರಗಳು ಸಾಕಷ್ಟು ಪ್ರಶ್ನೆ ಇರುವಂಥದ್ದು. ಕರ್ನಾಟಕದ ಸಿಎಂ ಈಗ ಯುವಕರಿಗೆ ಗಿಫ್ಟನ್ನು ನೀಡ್ತಾ ಇರುವಂಥದ್ದು. ಅಂದರೆ ನೋಡಿ, 10,000 ಭಾರತ್ ಜೋಡೋ ಸಂಘ ಸ್ಥಾಪನೆಗೆ ರಾಜ್ಯ ಸರ್ಕಾರ ಈಗ ಮುಂದಾಗ್ತಾ ಇದೆ, ಆದೇಶವನ್ನು ಹೊರಡಿಸಿದೆ. ಪ್ರತಿ ಸಂಘಕ್ಕೆ 10 ಲಕ್ಷ. ಏನೆಲ್ಲ ಅರ್ಹತೆ ಇರಬೇಕು ಸಂಘಕ್ಕೆ ಸೇರಕ್ಕೆ ಅಂತ ಮೊದಲ ಸಂಪುಟದಲ್ಲೇ ಬಂಪರ್ ಘೋಷಣೆ ಮಾಡಿದ್ದ ಡಿಕೆ ಶಿವಕುಮಾರ್. ಆ ಘೋಷಣೆ ಜಾರಿಗೆ ತರಲು ಈಗ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಮೊದಲ ಸಂಪುಟದಲ್ಲೇ ಬಂಪರ್ ಘೋಷಣೆಯನ್ನ ಮಾಡಿದ್ರು. 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ ಮುಂದಾಗಿದೆ. ಈಗ ಯುವಕರಲ್ಲಿ ನಾಯಕತ್ವ ಗುಣ ಬೆಳೆಸಲು ಈ ಸಂಘವನ್ನ ಓಪನ್ ಮಾಡಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 6,000 ಸಂಘಗಳ ಸ್ಥಾಪನೆಗೆ ಮುಂದಾಗಿರುತ್ತದೆ. ನಗರ ವಾರ್ಡ್ಗಳ ವ್ಯಾಪ್ತಿಯಲ್ಲಿ 4,000 ಸಂಘಗಳ ಸ್ಥಾಪನೆಗೆ ಮುಂದಾಗಿದ್ದಾರೆ. ಇನ್ನು ಪ್ರತಿ ಸಂಘಕ್ಕೆ ಪ್ರತಿ ವರ್ಷ ತಲಾ 10 ಲಕ್ಷದಂತೆ ಅನುದಾನ ಸಿಗುತ್ತೆ. ಇನ್ನು ಬರೋಬ್ಬರಿ 1,000 ಕೋಟಿ ಅನುದಾನ ನೀಡೋದಾಗಿ ಘೋಷಣೆಯನ್ನ ಮಾಡಲಾಗಿತ್ತು. ಈ ಭಾರತ್ ಜೋಡೋ ಸಂಘಕ್ಕೆ ಮೊದಲ ಸಂಪುಟದಲ್ಲೇ ಬಂಪರ್ ಘೋಷಣೆಯನ್ನ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಆ ಘೋಷಣೆಯಲ್ಲಿ ಯಾತ್ರೆ ಮೂಲಕ ಮಾಡಿದರು. ಭಾರತ್ ಜೋಡೋ ತಮಗೆ ಗೊತ್ತಿದೆ, ಭಾರತ್ ಜೋಡೋ ಹೇಗೆ ಪ್ರಾರಂಭ ಆಯಿತು ಅಂತೇಳಿ. ಮಾನ್ಯ ರಾಹುಲ್ ಗಾಂಧಿಯವರು ಒಂದು ಹೊಸ ಸಂದೇಶವನ್ನು ಈ ದೇಶದ ಯುವಕರಿಗೆ ಕೊಡಬೇಕು ಅಂತೇಳಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ 3,000ಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನು ಪಾದಯಾತ್ರೆ ಮೂಲಕ ಮಾಡಿದರು. ಒಂದು ಸಂದೇಶ, ಭಾರತದ ಇತಿಹಾಸ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಾವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ ಒಂದು ಸಂದೇಶ ಹೋಗಲಿ ಯುವಕರಿಗೆ ಅಂತೇಳಿ ಮಾಡಿದರು. ಅದರ ನೆನಪಿಗಾಗಿ ನಮ್ಮ ಸರ್ಕಾರ ಬಂದರೆ ನಾವು ಈ ಯುವಕರಿಗೋಸ್ಕರ ಒಂದು ಯೋಜನೆಯನ್ನು, ಕಾರ್ಯಕ್ರಮವನ್ನು ಕೊಡ್ತೇವೆ, ಭಾರತ್ ಜೋಡೋ ಹೆಸರಿನಲ್ಲಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಸೇರಿಸಿದ್ದೆವು. ಈಗಾಗಲೇ ನಾವು ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಒಂದು ಸಮಿತಿ ಆಗಬೇಕು ಅಂತೇಳಿ ಒಂದು SOPಯನ್ನು ನಿನ್ನೆ ತಾನೇ ಇಶ್ಯೂ ಮಾಡಿದ್ದೇವೆ. ಒಂದು 100 ಜನ, 200 ಜನ ಅಥವಾ 250 ಜನ, ಡಿಪೆಂಡಿಂಗ್ ಆನ್ ದಿ ಸೈಜ್ ಆಫ್ ದಿ ಪಂಚಾಯತ್ ಅವರು ಮಾಡಬೇಕು. ಅದರಲ್ಲಿ ಚಟುವಟಿಕೆಗಳೇನಿರಬೇಕು, ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ನಮ್ಮ ನ್ಯಾಷನಲ್ ಡೇಸ್ ಏನಿದ್ದಾವೆ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಅಥವಾ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಜೀವನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ಸರ್ಕಾರ ಈಗ 10,000 ಭಾರತ್ ಜೋಡೋ ಸಂಘ ಸ್ಥಾಪನೆಗೆ ಮುಂದಾಗ್ತಾ ಇರುವಂಥದ್ದು, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಒಂದು ಭಾರತ್ ಜೋಡೋ ಯುವಕರ ಸಂಘಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಯಾಕಂದ್ರೆ ರಾಜ್ಯದಲ್ಲಿ ಯುವಕರನ್ನ ನಾವು ಮುಂದೆ ತರಬೇಕು, ಏನೇ ಎಲ್ಲಾ ವಿಚಾರದಲ್ಲೂ ಕೂಡ ಯುವಕರಿಗೆ ಬೆಂಬಲವನ್ನ
ಸೂಚಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಘಗಳನ್ನ ಸ್ಥಾಪನೆಗೆ ಮುಂದಾಗಿರುವಂತದ್ದು. ಇನ್ನು ರಾಜ್ಯದಾದ್ಯಂತ ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ನಗರ ವ್ಯಾಪ್ತಿಯಲ್ಲೂ ಕೂಡ ವಾರ್ಡ್ಗಳ ವ್ಯಾಪ್ತಿಯಲ್ಲೂ ಕೂಡ ಓವರ್ ಆಲ್ ಆಗಿ ಏನೊಂದು 10,000 ಸಂಘಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಸದ್ಯ ಪ್ರತಿಯೊಂದು ಏನು ಒಂದು ಸಂಘ ಸ್ಥಾಪನೆ ಆಗುತ್ತೆ ಅಂದ್ರೆ 10,000 ಸಂಘಗಳು ಏನ್ ಸ್ಥಾಪನೆ ಆಗುತ್ತೆ, ಈ ಒಂದು ಸಂಘಗಳಿಗೆ ಏನೊಂದು ತಲಾ 10 ಲಕ್ಷದಂತೆ ಏನೊಂದು ಸರ್ಕಾರದಿಂದ ಒಂದು ಬಜೆಟ್ ಅನ್ನ ಕೊಟ್ಟಿರುವಂತದ್ದು. 10 ಲಕ್ಷ ಒಂದು ಸಂಘಗಳಿಗೆ ಕೊಡ್ತೀವಿ ಅನ್ನೋ ಒಂದು ಘೋಷಣೆಯನ್ನ ಮಾಡಿರುವಂತದ್ದು ಸರ್ಕಾರ. ಇನ್ನು ಅದೇ ರೀತಿಯಾಗಿ ಸದ್ಯ ನಿನ್ನೆ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇನ್ನೊಂದು ಕ್ರೀಡಾ ಹಾಗೂ ಯುವ ಸಬಲೀಕರಣ ಇಲಾಖೆಯ ಒಂದು ಜವಾಬ್ದಾರಿಯಿಂದ ಈ ಒಂದು ಸಂಘಗಳು ಮುನ್ನಡೆಯುತ್ತವೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಇನ್ನು ಪರಮೇಶ್ವರ್ ಅವರ ನೇತೃತ್ವದಲ್ಲಿ, ಯಾಕಂದ್ರೆ ಅವರೇ ಈ ಒಂದು ಇಲಾಖೆಯ ಸಚಿವರಾಗಿರೋದ್ರಿಂದ ಅವರ ಒಂದು ಜವಾಬ್ದಾರಿಯುತವಾಗಿ ಅವರೇ ಒಂದು ಸಂಘಗಳನ್ನ ಮುನ್ನಡೆಸಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಅದೇ ರೀತಿಯಾದ ಅಧಿವೇಶನ ಆದೇಶವನ್ನು ಕೂಡ ಹೊರಡಿಸಿರೋದು. ಇದ್ರ ಜೊತೆಗೆ ಏನು ಮುಂದ್ ಬರುವಂತಹ ಅಂದ್ರೆ ಯಾವುದೇ ರೀತಿಯಾದಂತಹ ಕ್ರೀಡೆ ಆಗಿರ್ಬೋದು ಅಥವಾ ಸಾಂಸ್ಕೃತಿಕವಾಗಿ ಆಗಿರ್ಬೋದು ಹಾಗೂ ಯಾವುದೇ ರೀತಿಯಾದಂತಹ ರಾಷ್ಟ್ರೀಯ ಅಂದ್ರೆ ಏನ ಇಂಡಿಪೆಂಡೆನ್ಸ್ ಡೇ ಎಲ್ಲ ಪ್ರತಿಯೊಂದು ವಿಚಾರವನ್ನು ಏನೋ ಸಂಘಗಳ ಒಂದು ಜವಾಬ್ದಾರಿಯುತವಾಗಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದದ್ದು ಏನೊಂದು ಸರ್ಕಾರದ ಒಂದು ಆಸೆ ಆಗಿರುವಂತ. ಅದೇ ರೀತಿಯಾಗಿ ಇನ್ನು ಯಾವೆಲ್ಲ ಸಂಘಗಳು ಸ್ಥಾಪನೆ ಆಗುತ್ತೆ ಎಲ್ಲಾ ಕಡೆಯೂ ಕೂಡ 200ರಿಂದ ಅಂದ್ರೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಆ ಒಂದು ಧನ್ಯವಾದ ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.